ಜೊತೆಗೆ ಈ ವಿಡಿಯೋ ತುಣುಕುಗಳಲ್ಲಿದ್ದಂಥ ಆಡಿಯೋ ಏನಿತ್ತು, ಆಡಿಯೋ ಸ್ಯಾಂಪಲ್ಸ್ ಕೂಡ ನೀವು ಕ್ಯಾರಿನ್ ಮಾಡಿದ್ರಿ. ಅಂದರೆ ಅಕ್ಯೂಸ್‌ನ ಅರೆಸ್ಟ್ ಮಾಡಿದಾಗ ಆಡಿಯೋ ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದಂಥದ್ದು. ಅದಾದ ನಂತರ ಆ ವಿಡಿಯೋದಲ್ಲಿ ಆ ಅಕ್ಯೂಸೇ ಇದ್ದಂಥ ಅನ್ನೋದನ್ನ ಕನ್ಫರ್ಮೇಷನ್ ಕೂಡ FSLನ ಮೂಲಕ ಮಾಡಿದ್ರಿ. ಅದು ಯಾವ ರೀತಿಯಲ್ಲಿ ಈ ಪ್ರಕರಣಕ್ಕೆ ಬಲವಾದ ಸಾಕ್ಷಿ ಆಯಿತು? ಅದು ಒಂದು ಈ ವಿಡಿಯೋನಲ್ಲಿ ಫೇಸ್ ಇಳ್ದಿದ್ದಾಗ ವಾಯ್ಸ್ ಇತ್ತು. ವಾಯ್ಸಿಂದ ಅದಕ್ಕೆ ಇದು ಇವ್ರದ್ದೇ ಅಕ್ಯೂಸ್ಡ್ದೇ ವಾಯ್ಸ್ ಇದೆ ಅಂತ ಒಂದು ವಿಡಿಯೋನಲ್ಲಿ ಏನು ಅಲ್ಟ್ರೇಷನ್ ಇಲ್ಲ, ಹೆಂಗಿದೆ ಅದೇ ಪ್ರಕಾರ ಇರೋದು. ಆಮೇಲೆ ಆ ವಾಯ್ಸ್ ವಿಡಿಯೋನಲ್ಲಿ ಕೇಳ್ತಕ್ಕಂಥ ವಾಯ್ಸ್ ಮತ್ತು ಅಕ್ಯೂಸ್ಡ್ ವಾಯ್ಸ್ ಸೇಮ್ ಇರೋದು. ಆದ್ದರಿಂದ ಅದು ಒಂದು ಕನ್ಫರ್ಮೇಷನ್ ಆಯಿತು. ದಿಸ್ ವಿಡಿಯೋನಲ್ಲಿ ಕಾಣಿಸ್ತಕ್ಕಂಥ ಪರ್ಸನ್ಸು ಯಾರು ಕಾಣಿಸ್ತಾ ಇದ್ದಾರೆ ಇವು ಅಕ್ಯೂಸ್ಡೇ ಇದ್ದಾರೆ ಅಂತ ಅದರಿಂದ ಒಂದು ಕನ್ಫರ್ಮೇಷನ್ ಸಿಕ್ತು. ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರ KNR ಸಂತ್ರಸ್ತೆ ಅತ್ಯಾಚಾರ ಪ್ರಕರಣ, ಅದರಲ್ಲಿ ಬಲವಾದಂಥ ಸಾಕ್ಷಿಗಳಿತ್ತು. ಯಾಕೆಂದರೆ ಆತನೇ ಫೋರ್ಸ್ಫುಲಿ ಆಕೆಯನ್ನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಆತನೇ ವಿಡಿಯೋ ರೆಕಾರ್ಡನ್ನು ಮಾಡಿದ. ಮತ್ತೆರಡು ಪ್ರಕರಣಗಳು, ನೀವು ಹೊಳೆನರಸೀಪುರ ಪ್ರಕರಣ ಇರ್ಬೋದು, ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕರಣ ಇರ್ಬೋದು, ಅದು ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ? ಯಾಕೆಂದರೆ ಈಗಾಗಲೇ ದೋಷಾರೋಪ ಪಟ್ಟಿಯಾಗಿದೆ, ಎರಡೂ ಕೂಡ ಚಾರ್ಜ್ ಫ್ರೇಮ್ ಆಗಿದ್ದಾವೆ, ಟ್ರಯಲ್ ಪ್ರಾರಂಭ ಆಗ್ತಾ ಇದೆ. ಅದು ಯಾವ ರೀತಿ ಇಲ್ಲಿದೆ ಸಾಕ್ಷಿಗಳು? ಅದಕ್ಕೂ ಕೂಡ ಪೂರಕವಾದ ಸಾಕ್ಷ್ಯಗಳಿದೆಯಾ, ಬಲವಾದ ಸಾಕ್ಷ್ಯಗಳಿದೆಯಾ? ಅದ್ರ ಬಗ್ಗೆ ನಾವು ಈಗ ಸದ್ಯಕ್ಕೆ ಮಾತ್ರ ಅಲ್ಲ, ಎಲ್ಲ ಕೋರ್ಟ್ನಲ್ಲಿ ಇದೆ. ಕೋರ್ಟ್ನಲ್ಲಿ ಎಲ್ಲ ಸಾಕ್ಷಿಗಳು ಪ್ರೊಡ್ಯೂಸ್ ಮಾಡಿದರೆ ಕೋರ್ಟ್ ಯಾವ ಪ್ರಕಾರ ನೋಡ್ತದೆ, ಹೆಂಗೆ ಅಸೆಸ್ಮೆಂಟ್ ಆಗುತ್ತೆ ಅದರ ಮೇಲೆ ಬಿಟ್ಟಿದ್ದು. ಬಟ್ ಸಫಿಷಿಯೆಂಟ್, ನಮ್ಮ ಪ್ರಕಾರ ಸಫಿಷಿಯೆಂಟ್ ಸಾಕ್ಷಿಗಳು ಇದೆ ಅದರಲ್ಲಿ ಕೂಡ.